ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಖರ್ಗೆ ಅಂತಾರೆ. ಖರ್ಗೆ ಅವರು ಹೈಕಮಾಂಡ್ ಅಂದರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅಂತಾರೆ. ಹೀಗಾಗಿ ಇದು ಒಂದು ಕುಟುಂಬ ಆಡಳಿತವಾಗಿರುವಂಥ ಒಂದು ಪಕ್ಷ. ಅಂತಿಮವಾಗಿ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಯಾರು ಅವ್ರ ಮನಸ್ಸನ್ನು ಗೆಲ್ತಾರೆ ಅವರು ಸಿ ಎಮ್ ಆಗಿ ಉಳಿತಾರೆ, ಇಲ್ಲ ಸಿ ಎಮ್ ಆಗಿ ಆಗೋ ಪ್ರಯತ್ನ ನಡೀತಾ ಇದೆ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಒಂದು ನಾಚಿಕೆಗೇಡಿನ ಸಂಗತಿ. ಭಾಳಷ್ಟು ಪ್ರಜಾಪ್ರಭುತ್ವ ಬಗ್ಗೆ ಮಾತನಾಡುವಂಥ ಕಾಂಗ್ರೆಸ್ನವರು ತಮ್ಮ ಪಕ್ಷದ ಆಂತರಿಕ ಪ್ರಜಾಪ್ರಭುತ್ವವನ್ನೇ ಇವತ್ತು ಸಂಪೂರ್ಣವಾಗಿ ಕೊಲೆ ಮಾಡಿರುವಂಥದ್ದು ಎದ್ದು ಕಾಣ್ತದೆ. ಆಯ್ಕೆ ಮಾಡಿದಂಥ ಜನರು ರೋಷ್ ಹೋಗಿದ್ದಾರೆ. ಆಯ್ಕೆ ಮಾಡಿದಂಥ ಜನರಿಗೆ ಅಪಮಾನವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾರೆ.